2050ರ ವೇಳೆಗೆ ಭಾರತದ ಈ ನಗರಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಎಷ್ಟಿರುತ್ತೆ? ಅಮೆರಿಕಾದ ಪ್ಯೂ ರಿಸರ್ಚ್ ಸೆಂಟರ್ ನಡೆಸಿದ ಸಮೀಕ್ಷೆ ಏನ್ ಹೇಳುತ್ತೆ? 2050ರ ವೇಳೆಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದುವಂತಹ ಭಾರತದ ಸಿಟಿ ಯಾವುದು? ಮುಸ್ಲಿಂ ದೇಶಗಳಲ್ಲಿರುವ ಮುಸ್ಲಿಂ ಜನಸಂಖ್ಯೆಗಿಂತಲೂ ಭಾರತದ ಈ ನಗರಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗುತ್ತಂತೆ. ನಮಸ್ಕಾರ. 2030ರ ವೇಳೆಗೆ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶವಾಗುತ್ತೆ ಅಂತ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿದೆ. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮಗೆ ಗೊತ್ತಿದೆಯಾ? 2050ರ ಹೊತ್ತಿಗೆ ಇಡೀ ಮುಸ್ಲಿಂ ದೇಶಗಳಲ್ಲಿ ಎಷ್ಟು ಮುಸ್ಲಿಂ ಜನಸಂಖ್ಯೆ ಇದೆಯೋ ಅದಕ್ಕಿಂತಲೂ ಹೆಚ್ಚಾಗಿ ಭಾರತದ ಕೆಲವು ನಗರಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಇರುತ್ತೆ ಅನ್ನುವಂತಹ ಮಾಹಿತಿ ಈಗ ಹೊರಬಂದಿದೆ. ಅಂದರೆ ಭಾರತದ ಈ ನಗರಗಳಲ್ಲಿರುವಂತಹ ಮುಸ್ಲಿಂ ಜನಸಂಖ್ಯೆ ವಿಶ್ವದಲ್ಲಿರುವಂತಹ ಮುಸ್ಲಿಂ ದೇಶಗಳಲ್ಲಿರುವಂತಹ ಮುಸ್ಲಿಂ ಜನಸಂಖ್ಯೆಗಿಂತಲೂ ಹೆಚ್ಚಾಗಿರುತ್ತೆ ಅಂತ ಈ ವರದಿ ಹೇಳ್ತಾ ಇದೆ. ಅಮೆರಿಕದ ಪ್ಯೂ ರಿಸರ್ಚ್ ಸೆಂಟರ್ ಒಂದು ಸಮೀಕ್ಷೆಯನ್ನ ನಡೆಸುತ್ತೆ. ಈ ಒಂದು ಸಮೀಕ್ಷೆಯ ವರದಿ ಏನ್ ಹೇಳುತ್ತೆ ಗೊತ್ತಾ? 2050ರ ವೇಳೆಗೆ ಭಾರತದಲ್ಲಿರುವಂತಹ ಮುಸ್ಲಿಮರ ಜನಸಂಖ್ಯೆ 18ರಿಂದ 19%ಗೆ ಏರಿಕೆಯಾಗುತ್ತೆ ಅಂತ ಈ ವರದಿ ಹೇಳುತ್ತೆ. ಹಾಗಾದ್ರೆ ಪ್ಯೂ ರಿಸರ್ಚ್ ಸೆಂಟರ್ ನಡೆಸಿದಂತಹ ಸಮೀಕ್ಷೆಯ ಪ್ರಕಾರ 2050ರ ಹೊತ್ತಿಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದುವಂತಹ ಭಾರತದ ಕೆಲವು ನಗರಗಳು ಯಾವುದು? ಭಾರತದ ಟಾಪ್ 10 ನಗರಗಳು ಯಾವುದು ಅನ್ನೋದನ್ನ ನೋಡೋಣ. 2050ರ ಹೊತ್ತಿಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದುವಂತಹ ಭಾರತದ ಟಾಪ್ 10 ಸಿಟಿ ಭೋಪಾಲ್. ಭೋಪಾಲ್ ಮಧ್ಯಪ್ರದೇಶದ ಕ್ಯಾಪಿಟಲ್ ಸಿಟಿ. ಇದನ್ನ ಸಿಟಿ ಆಫ್ ಲೇಕ್ಸ್ ಅಂತಾನೂ ಕರೀತಾರೆ. ಇಸ್ಲಾಮಿಕ್ ಕಲ್ಚರ್ ಅನ್ನುವಂಥದ್ದು ಭೋಪಾಲ್ನ ಕಣ ಕಣದಲ್ಲೂ ಇದೆ. ಈಗ ಭೋಪಾಲ್ನಲ್ಲಿ 8,19,000 ಮುಸ್ಲಿಂ ಜನಸಂಖ್ಯೆ ಇದೆ. 2050ರ ಹೊತ್ತಿಗೆ ಭೋಪಾಲ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ 12,26,000 ಆಗುತ್ತೆ. ಅಂದ್ರೆ 2050ರ ವೇಳೆಗಾಗಲೇ ಭೋಪಾಲ್ನ ಟೋಟಲ್ ಪಾಪ್ಯುಲೇಷನ್ ನಲ್ಲಿ 30ರಿಂದ 32% ಮುಸ್ಲಿಮರಿರ್ತಾರೆ ಅಂತ ಅರ್ಥ. ಟಾಪ್ 9ನೇ ಸಿಟಿ ಮೊರಾದಾಬಾದ್. ಇದು ಉತ್ತರ ಪ್ರದೇಶದ ಒಂದು ಸಿಟಿ. ಹಿತ್ತಾಳೆಯ ಉತ್ಪಾದನೆಯಲ್ಲಿ ಇಡೀ ವಿಶ್ವದಲ್ಲೇ ಇದು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಶಹಜಹಾನ್ನ ಮಗ ಮುರಾದ್ಬಾನಿಂದಾಗಿ ಈ ನಗರಕ್ಕೆ ಮೊರಾದಾಬಾದ್ ಅಂತ ಹೆಸರು ಬಂತು. ಇಲ್ಲಿ ಮದರಾಸಗಳು, ಇಸ್ಲಾಮಿಕ್ ಇನ್ಸ್ಟಿಟ್ಯೂಷನ್ಗಳು ತುಂಬಾನೇ ಇದೆ. ಈವರೆಗೆ ಮೊರಾದಾಬಾದ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ 10,49,000 ಇದೆ. 2050ರ ವೇಳೆಗೆ ಇದು 15,21,000 ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮೊರಾದಾಬಾದ್ನ ಟೋಟಲ್ ಪಾಪ್ಯುಲೇಷನ್ ನಲ್ಲಿ 50ರಿಂದ 52% ಮುಸ್ಲಿಮರೇ ಇರ್ತಾರೆ. ಟಾಪ್ 8ನೇ ಸಿಟಿ ಮಾಲಿಗಾವ್. ಇದು ಮಹಾರಾಷ್ಟ್ರದ ಬಹಳ ದೊಡ್ಡ ಸಿಟಿ. ಇದು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿಗಾಗಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಸಿಟಿಯನ್ನ ಮಿನಿ ಮುಂಬೈ ಅಂತಲೂ ಕರೆಯಲಾಗುತ್ತೆ. ಈಗ ಇಲ್ಲಿ ಸುಮಾರು 10,86,000 ಮುಸ್ಲಿಮರಿದ್ದಾರೆ. 2050ರ ವೇಳೆಗೆ ಇದು 17,52,000 ಆಗುತ್ತೆ. ಅಂದ್ರೆ ಮಾಲಿಗಾವ್ನ ಟೋಟಲ್ ಪಾಪ್ಯುಲೇಷನ್ ನಲ್ಲಿ 80ರಿಂದ 84% ಮುಸ್ಲಿಮರಿರ್ತಾರೆ ಅಂತ ಅರ್ಥ. ಟಾಪ್ 7ನೇ ಸಿಟಿ ಶ್ರೀನಗರ. ಇದು ಜಮ್ಮು ಮತ್ತು ಕಾಶ್ಮೀರದ ಒಂದು ಸಿಟಿ. ಇಲ್ಲಿ ಐತಿಹಾಸಿಕ ಪರಂಪರೆ ಮತ್ತು ಇಸ್ಲಾಮಿಕ್ ಕಲ್ಚರ್ ಒಟ್ಟಾಗೆ ನೋಡೋದಕ್ಕೆ ಸಿಗುತ್ತೆ. ಈಗ ಇಲ್ಲಿ ಮುಸ್ಲಿಮರ ಜನಸಂಖ್ಯೆ 12,78,000 ಇದೆ. 2050ರ ವೇಳೆಗೆ ಇದು 20,25,000 ಆಗುತ್ತೆ. ಅಂದ್ರೆ ಶ್ರೀನಗರದ ಒಟ್ಟು ಪಾಪ್ಯುಲೇಷನ್ ನಲ್ಲಿ 96% ಮುಸ್ಲಿಮರ್ ಇರ್ತಾರೆ. ಟಾಪ್ 6ನೇ ಸಿಟಿ ಅಲಿಘಡ್. ಇದು ಉತ್ತರ ಪ್ರದೇಶದ ಒಂದು ಸಿಟಿ. ಇದು ಬೀಗಗಳನ್ನ ಉತ್ಪಾದನೆ ಮಾಡೋದಕ್ಕಾಗಿ ಬಹಳ ಪ್ರಸಿದ್ಧಿಯನ್ನ ಹೊಂದಿದೆ. ಅದಕ್ಕಾಗಿ ಇದನ್ನ ಸಿಟಿ ಆಫ್ ಲಾಕ್ಸ್ ಅಂತಾನು ಕರೀತಾರೆ. ಈ ನಗರದ ಬಹಳ ದೊಡ್ಡ ಐಡೆಂಟಿಟಿ ಯಾವುದು ಅಂತ ಹೇಳಿದ್ರೆ ಅಲಿಘಡ್ ಮುಸ್ಲಿಂ ಯೂನಿವರ್ಸಿಟಿ. ಈಗ ಇಲ್ಲಿ ಮುಸ್ಲಿಮರ ಜನಸಂಖ್ಯೆ 13,72,000 ಇದೆ. 2050ರ ವೇಳೆಗೆ ಇದು 23,34,000 ಆಗುತ್ತೆ. ಅಂದ್ರೆ ಅಲಿಘಡ್ನ ಟೋಟಲ್ ಪಾಪ್ಯುಲೇಷನ್ ನಲ್ಲಿ 45ರಿಂದ 47% ಮುಸ್ಲಿಮರ್ ಇರ್ತಾರೆ. ಟಾಪ್ 5ನೇ ಸಿಟಿ ಲಕ್ನೋ. ಇದು ಉತ್ತರ ಪ್ರದೇಶದ ಒಂದು ಸಿಟಿ. ಇದು ಕಲೆ, ಶಿಕ್ಷಣ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಈಗ ಇಲ್ಲಿ ಟೋಟಲ್ ಮುಸ್ಲಿಂ ಪಾಪ್ಯುಲೇಷನ್ 17 ಲಕ್ಷ ಇದೆ. 2050ರ ವೇಳೆಗೆ ಇದು 32,64,000 ಆಗುತ್ತೆ. ಅಂದ್ರೆ ಲಕ್ನೋದ ಟೋಟಲ್ ಪಾಪ್ಯುಲೇಷನ್ ನ 30ರಿಂದ 33% ಮುಸ್ಲಿಮರ್ ಇರ್ತಾರೆ ಅಂತ ಅರ್ಥ. ಇನ್ನು ಟಾಪ್ 4ನೇ ಸಿಟಿ ಕೋಲ್ಕತ್ತಾ. ಇದು ವೆಸ್ಟ್ ಬೆಂಗಾಲ್ನ ಒಂದು ನಗರ. ಕೋಲ್ಕತ್ತಾ ಗಂಗಾ ನದಿಯ ತೀರದಲ್ಲಿದೆ. ಇದನ್ನ ಸಿಟಿ ಆಫ್ ಜಾಯ್ ಅಂತಾನು ಕರೀತಾರೆ.
ಈಗ ಇಲ್ಲಿನ ಒಟ್ಟು ಪಾಪ್ಯುಲೇಷನ್ನಲ್ಲಿ 18,20,000 ಮುಸ್ಲಿಮರಿದ್ದಾರೆ. 2050ರ ವೇಳೆಗೆ ಈ ಸಿಟಿಯ ಮುಸ್ಲಿಂ ಪಾಪ್ಯುಲೇಷನ್ 34,57,000 ಆಗುತ್ತೆ. ಅಂದ್ರೆ ಕೋಲ್ಕತ್ತಾದ ಟೋಟಲ್ ಪಾಪ್ಯುಲೇಷನ್ ನಲ್ಲಿ 22% ಮುಸ್ಲಿಮರದಾಗಿರುತ್ತೆ. ಟಾಪ್ 3ನೇ ಸಿಟಿ ದಿಲ್ಲಿ. ಇದು ಅನೇಕ ದಶಕಗಳಿಂದ ಭಾರತದ ಆಡಳಿತ ಕೇಂದ್ರವಾಗಿದೆ. ದೆಹಲಿಯಲ್ಲಿರುವಂತಹ ಜಾಮಿಯಾ ಮಸೀದಿ ಭಾರತದ ಅತಿ ದೊಡ್ಡ ಮಸೀದಿ ಅಂತ ಪ್ರಸಿದ್ಧಿ ಪಡೆದಿದೆ. ಈಗ ಇಲ್ಲಿನ ಮುಸ್ಲಿಂ ಜನಸಂಖ್ಯೆ 21,28,000 ಇದೆ. 2050ರ ವೇಳೆಗೆ ಇದು 37,40,000 ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ದೆಹಲಿಯ ಒಟ್ಟು ಜನಸಂಖ್ಯೆಯಲ್ಲಿ 14ರಿಂದ 16% ಮುಸ್ಲಿಮರಿರ್ತಾರೆ. ಟಾಪ್ 2ನೇ ಸಿಟಿ ಮುಂಬೈ. ಇದನ್ನ ಎಕನಾಮಿಕ್ ಅಂಡ್ ರೀಕ್ರಿಯೇಷನಲ್ ಹಬ್ ಆಫ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಜೊತೆಗೆ ಇದನ್ನ ಡ್ರೀಮ್ ಸಿಟಿ ಅಂತಾನು ಕರೀತಾರೆ. ಯಾಕಂದ್ರೆ ಭಾರತದಲ್ಲಿರುವಂತಹ ಸಾಕಷ್ಟು ಜನರು ಮುಂಬೈಗೆ ಹೋಗಿ ತಮ್ಮ ಜೀವನವನ್ನ ಕಟ್ಟಿಕೊಂಡಿರ್ತಾರೆ. ಈಗ ಮುಂಬೈಯಲ್ಲಿರುವಂತಹ ಒಟ್ಟು ಮುಸ್ಲಿಂ ಪಾಪ್ಯುಲೇಷನ್ 25,60,000. 2050ರ ವೇಳೆಗೆ ಇದು 40,63,000 ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮುಂಬೈಯ ಒಟ್ಟು ಜನಸಂಖ್ಯೆಯಲ್ಲಿ 22ರಿಂದ 24% ಮುಸ್ಲಿಂ ಜನಸಂಖ್ಯೆ ಇರುತ್ತೆ. ಟಾಪ್ 1ನೇ ಸಿಟಿ ಹೈದರಾಬಾದ್. ಇದು ತೆಲಂಗಾಣದ ರಾಜಧಾನಿ. IT ಇಂಡಸ್ಟ್ರಿಗೆ ಬಹಳ ಪ್ರಸಿದ್ಧವಾಗಿದೆ ಹೈದರಾಬಾದ್. ಇದನ್ನ ಸಿಟಿ ಆಫ್ ಪರ್ಲ್ಸ್ ಅಂತಾನು ಕರೀತಾರೆ. ಹೈದರಾಬಾದ್ ಬಿರಿಯಾನಿ ವಿಶ್ವದಾದ್ಯಂತ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಈವರೆಗೆ ಹೈದರಾಬಾದ್ನಲ್ಲಿ 26 ಲಕ್ಷ ಮುಸ್ಲಿಂ ಪಾಪ್ಯುಲೇಷನ್ ಇದೆ. 2050ರ ವೇಳೆಗೆ ಇದು 42,38,000 ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಅಂದ್ರೆ ಹೈದರಾಬಾದ್ನ ಟೋಟಲ್ ಪಾಪ್ಯುಲೇಷನ್ ನಲ್ಲಿ 45ರಿಂದ 50% ಮುಸ್ಲಿಂ ಜನಸಂಖ್ಯೆ ಇರುತ್ತೆ. ಇದು 2050ರ ವೇಳೆಗೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದುವಂತಹ ಭಾರತದ ಕೆಲವು ನಗರಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.